ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ ಹಣ ಬರುತ್ತೆ ಅಂತ ವೇಟ್ ಮಾಡಿ ನಿಮಗೂ ಕೂಡ ಸಾಕಾಗಿರುತ್ತೆ. ನಿಮ್ಮ ಒಂದು ತಾಳ್ಮೆ ಕೂಡ ಕಳೆದುಕೊಂಡಿರ್ತೀರ. ಯಾಕೆಂದರೆ 19 ಮತ್ತು 20ನೇ ಕಂತಿನ ಹಣ 2 ತಿಂಗಳ ಹಿಂದೆಯೇ ಕೊಡ್ತಾರೆ ಅಂತ ಹೇಳಿದರು. ಕೊಟ್ಟಿಲ್ಲ. ಮತ್ತು ಹೋದ ತಿಂಗಳಲ್ಲಿ ಕೊಡ್ತಾರೆ ಅಂತ ಅಂದರೂ ಕೊಡಲಿಲ್ಲ. ಬರುತ್ತಾ ಬರಲ್ವಾ ಅನ್ನುವಂಥ ಗೊಂದಲ ಅಂತೂ ಕೂಡ ನಿಮ್ಮ ಫಲಾನುಭವಿಗಳಲ್ಲಿ ಜಾಸ್ತಿನೇ ಆಗಿರುವಂಥದ್ದು. ಈಗ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮೆಲ್ಲರಿಗೂ ಕೊನೆಗೂ ಹಣ ಜಮಾ ಮಾಡ್ತಿದ್ದಾರೆ. ಯಾರ್ಯಾರಿಗೆ ಹಣ ಬರ್ತಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತಿದೆ, ಯಾವ ಕಂತಿನ ಹಣ ಬರ್ತಿದೆ, ಪ್ರತಿಯೊಂದು ಮಾಹಿತಿನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ವೇಟ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಸಾಕಾಗಿದೆ. ಅದನ್ನು ನನಗೂ ಕೂಡ ಗೊತ್ತಿದೆ. ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣದ ಕುರಿತು ಒಂದು ಗುಡ್ ನ್ಯೂಸ್ ಕೂಡ ನಿಮಗೆ ಬಂದಿರುವಂಥದ್ದು. 20ನೇ ಕಂತಿನ ಹಣದ ಕುರಿತು ಕೂಡ ಇನ್ನೂ ಏನು ಹೊಸ ಅಪ್ಡೇಟ್ಗಳಾದರೆ ಇಲ್ಲ. 19ನೇ ಕಂತಿನ ಹಣದ ಕುರಿತು ಪಕ್ಕಾ ಅಪ್ಡೇಟ್ ಆದರೆ ಕೊಟ್ಟಿರುವಂಥದ್ದು. ಸ್ನೇಹಿತರೆ, 19ನೇ ಕಂತಿನ ಹಣ ಕಳೆದ 2 ತಿಂಗಳಿಂದ ಹಿಂದೆಯೇ ಹಣ ಬರಬೇಕಿತ್ತು. ಇನ್ನೂ ಹಣ ಆದರೆ ಬಂದಿಲ್ಲ. ಮೊನ್ನೆ ಸಾಯಂಕಾಲ ಒಂದು 4 ಗಂಟೆಯಿಂದ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಕೇಳಬಹುದು, ಮೊನ್ನೆ ಭಾನುವಾರ ಅಲ್ಲ ಹೇಗೆ ಹಣ ಬರುತ್ತೆ ಅಂತ ನೀವು ಕೇಳುವುದಾದರೆ, ಹಣ ಆಲ್ರೆಡಿ DBT ಮುಖಾಂತರ ಪುಷ್ ಮಾಡಿದ್ದಾರೆ. ಸರ್ಕಾರದವರು ಹಣ DBT ಮುಖಾಂತರ ಪುಷ್ ಮಾಡಿದರೆ ಅದು ಶನಿವಾರ ಆಗಿರಲಿ ಭಾನುವಾರ ಆಗಿರಲಿ ಹಣ ಬಂದು ನಿಮ್ಮ ಖಾತೆಗೆ ಹಣ ಜಮಾ ಆಗೇ ಆಗುತ್ತೆ. ಈಗ ಯಾರ್ಯಾರಿಗೆ ಮೊನ್ನೆ ಕೆಲವು ಅಮೌಂಟ್ ಬಂದಿಲ್ವೋ, ಮೊನ್ನೆ ಬಂದಿರುವಂಥ ಕೆಲವು ಒಂದು 5ರಿಂದ 10% ಫಲಾನುಭವಿಗಳಿಗೆ ಅಷ್ಟೇ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂಥವರಿಗೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ 2,000 ರೂಪಾಯಿ ಆದರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ. ಸ್ನೇಹಿತರೆ, ಒಂದ್ಸರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. 19ನೇ ಕಂತಿನ ಹಣ 2,000 ರೂಪಾಯಿ ಹಣ ಆದರೆ ಜಮಾ ಆಗ್ತಿದೆ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಆ ಜಿಲ್ಲೆ ಈ ಜಿಲ್ಲೆ ಏನು ಅನ್ನೋಂಥದ್ರಿಂದ ಭೇದ ಭಾವ ಏನಿಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾನು ಈ ಹಿಂದೆಯೇ ಹೇಳಿದ್ದೆ, ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂಥ ಭೇದ ಭಾವಗಳೇನಿಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿ ಇರುವಂಥ ಫಲಾನುಭವಿಗಳಿಗೆ ಹಣ ಜಮಾ ಆಗೇ ಆಗುತ್ತೆ. ಆ ಜಿಲ್ಲೆಯವರಿಗೆ ಮೊದಲು ಈ ಜಿಲ್ಲೆಯವರಿಗೆ ಮೊದಲು ಅಂತ ಏನಿಲ್ಲ. ಅನ್ನಭಾಗ್ಯ ಯೋಜನೆ ಈ ರೀತಿ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ರೀತಿ ಆಗಲ್ಲ. ಎಲ್ಲರಿಗೂ ಒಂದು ಹಣ ಜಮಾ ಆಗುತ್ತದೆ. ಕರ್ನಾಟಕದಲ್ಲಿರುವಂಥ 31 ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳು ಕೂಡ ಹಣ ಜಮಾ ಆಗ್ತಿದೆ. ಒಂದ್ಸರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡಿಕೊಳ್ಳಿ. ನಿಮಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ಏನು ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ. ಯಾಕೆಂದರೆ 1,32,00,000 ಫಲಾನುಭವಿಗಳಿಗೆ ಒಂದೇ ದಿನದಲ್ಲಿ ಹಣ ಜಮಾ ಮಾಡೋದಕ್ಕೆ ಆಗಲ್ಲ. ಇವತ್ತು ಕೆಲವರಿಗೆ ಹಣ ಬರಬಹುದು, ನಾಳೆ ಕೆಲವರಿಗೆ ಹಣ ಬರಬಹುದು, ನಾಡಿದ್ದು ಕೆಲವರಿಗೆ ಹಣ ಆದರೆ ಬರಬಹುದು. ಹಣ ಒಬ್ಬೊಬ್ಬರಿಗೆ ಸಾಕು, ನೀವು ಏನು ಭಯಪಡುವ ಅವಶ್ಯಕತೆ ಏನಿಲ್ಲ. 19ನೇ ಕಂತಿನ ಹಣ ಯಾಕೆಂದರೆ ಒಬ್ಬೊಬ್ಬರಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಪ್ರತಿಯೊಬ್ಬರಿಗೂ ಒಂದೇ ವಾರದೊಳಗಡೆ ಹಣ ಬಂದಾದರೆ ಜಮಾ ಆಗಿ ಹೋಗುತ್ತೆ. ಇನ್ನು ಕೆಲವರು ಆಲ್ರೆಡಿ 19ನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಾನೆ ಇದ್ರು. ಈಗ ಈ ಒಂದು ವಿಡಿಯೋದಲ್ಲಿ ನೀವು ಒಂದು ಕೆಲಸ ಮಾಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ 2,000 ರೂಪಾಯಿ ಹಣ ಏನಾದರೂ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ. ಮತ್ತು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ 2,000 ರೂಪಾಯಿ ನಿಮಗೆ ಬಂದಿಲ್ಲ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ. ಆದರೆ ಕಮೆಂಟಲ್ಲಿ ಆಲ್ರೆಡಿ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಹಣ ಬಂದಿದೆ, ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಈ ರೀತಿಯ ಅಂತ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.